ಉಪೇಂದ್ರ ಯಾವಾಗ ಹೇಳ್ತೇನೆ ಹೇಳ್ತೀನಿ ನಾನು ಫಸ್ಟ್ ಡಾರ್ಲಿಂಗ್ ಅಂದ್ರೆ ಯಾಕಂದ್ರೆ ಉಪೇಂದ್ರ ಫಸ್ಟ್ ಹೇಳ್ತೀರಿ ಎಲ್ಲರೂ ಈ ಡೈರೆಕ್ಟ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನಾನು ಇಷ್ಟು ಪಿಕ್ಚರ್ ನೋಡಿದ್ದೆ ನಾನು ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ ಚೆನ್ನಾಗಿ ಅದಾದ್ಮೇಲೆ ಓಂ ಬಂದಾದ್ಮೇಲೆ ಪಿಕ್ಚರ್ ಇನ್ನೇನು 30% 40% ಆಗಿರ್ಬೇಕು ಫಸ್ಟ್ ಟೈಮ್ ನಾನು ಹೇಳಿದೆ ಮಣಿರತ್ನ ಮಾತ್ರ ಅಂತಿರಲ್ಲ ಯಾರೇ ಮಾತನಾಡ್ತಾರೆ ಮೀರಿಸ್ತಾರೆ ಡೈರೆಕ್ಟರ್ ಅವಾಗ ಹೇಳಿದ್ರು ಏನು ಇದೆಲ್ಲ ಯಾಕೆ ಹೇಳ್ತಿರ್ತಾರೆ ಇಲ್ಲ ಒಪ್ಪಿ ನೋಡ್ತಾ ಇರಿ ಏನೋ ಒಂದು ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ ಮೈಂಡ್ಲಿ ಕಾಣಿಸ್ತಾ ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮ್ಯಾಟ್ ಸಿನಿಮಾ ಯಾಕಂದ್ರೆ ಮೋಡದ ಮರೀಲಿ ಮುಂಚೆ ಮಾಡಿದ್ದೆ ಸ್ಟೈಲ್ ಸಿನಿಮಾ ಇತ್ತು ಬಟ್ ಓಮ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್ ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಲವ್ ಸ್ಟೋರಿನ ಇಲ್ಲಾಂದ್ರೆ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡೋದು ಲಾಂಗ್ ಇಟ್ಟು ಅದು ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿ ಒಂಥರ ರಿಯಾಲಿಟಿ ಇತ್ತು ಒಂದು ಆ ಸ್ಟೋರಿ ಒಂದು ರಿಯಾಲಿಟಿ ತಂದ್ರೆ ಅಂದ್ರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು ಇಮ್ಯಾಜಿನೇಷನ್ ಹೆಂಗ್ ಮಾಡ್ಬೇಕಂತ ಗೊತ್ತು ವಿಜುವಲ್ ಗೊತ್ತು ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ ನಾನು ಕಂಪ್ಲೀಟ್ ಆಗಿ ಯಾಕಂದ್ರೆ ನಾವು 3 ಶಿಫ್ಟ್ ಮಾಡ್ತಿದ್ದೆ ಐ ಥಿಂಕ್ ಉಪೇಂದ್ರ ಚೆನ್ನಾಗಿ ಗೊತ್ತು ಬೆಳಿಗ್ಗೆ ಬಂದಷ್ಟು ಬಂದು ಕೂದ್ರಿ ಹಿಂಗೆಲ್ಲ ಮಾಡೋದು ಏನೇ ಮಂಚ ಚೆತ್ತಿ ಸರಿ ಆಕ್ಚುಲಿ ನಾನು ಯಾರು ಗೀತಾ ಬಿಟ್ಟರೆ ಯಾರು ಗೊತ್ತಿಲ್ಲ ಉಪೇಂದ್ರ ಫಸ್ಟ್ ಐ ಥಿಂಕ್ ಆಫ್ಟರ್ ದಟ್ ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ ನೆಕ್ಸ್ಟ್ ಅಂದ್ರೆ ನೀವೇನೆ ಗೀತಾ ಬಿಟ್ಟು ನಾನು ಅವರೇನೆ ಅಂತ ಅಷ್ಟೊಂದು ಲವ್ ನನಗೆ ಉಪೇಂದ್ರ ಆಮೇಲೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಒಂದು ಅದನ್ನ ಡೈರೆಕ್ಷನ್ ಇರ್ಬೋದು ಮಾತಾಡೋ ರೀತಿ ಇರ್ಬೋದು ವಿಶ್ವಾಸ ಇರ್ಬೋದು ಅಂದ್ರೆ ಬರೀ ಡೈರೆಕ್ಟರ್ ಮಾತ್ರ ಅಂದ್ರೆ ಒಂದು ಆಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್ ಹ್ಯೂಮನ್ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಸಿನಿಮಾ ಮಾಡ್ಬೋದು ಯಾರು ಬೇಕಾದ್ರೆ ಬಂದು ಮಾಡ್ಬೋದು ಬಟ್ ಅದಕ್ಕೊಂದು ಒಳ್ಳೆ ಮನ್ಸಿರ್ಬೇಕು ಅವ್ರಿಗೆ ಒಳ್ಳೆ ಮನ್ಸಿದೆ ಬಟ್ ಅದಾದ್ಮೇಲೆ ಹೋಮ್ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಇವ್ರು ಹೀರೋ ಮಾತ್ರ ಜೊತೆಲಿ ಪ್ರೀತಿ ಇರ್ತೇನೆ ಸಿನಿಮಾ ಮಾಡ್ತೀವಿ ಲವಕುಶ ಅಂತ ಸಿನಿಮಾ ಮಾಡ್ತೀವಿ ಅದಾದ್ಮೇಲೆ ಇನ್ನು 45 ಮಾಡ್ತೀವಿ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇವಾಗ ಹೇಳಲ್ಲ ಅದು ಇವಾಗ ಫಸ್ಟ್ ಯು ಐ ಆಗಲಿ ಯಾಕಂದ್ರೆ ಯು ಐ ಡಿಸ್ಟರ್ಬ್ ಮಾಡೋದು ಬೇಡ ನಾವು ಸೊ ಯು ಐ ನಾನು ನಮ್ಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ ಯಾವಾಗ ಉಪೇಂದ್ರ ಫಿಲ್ಮ್ ಬಂದ್ರು ಏನಾದ್ರೂ ಒಂದು ನಾನು ಅನಿಸಿಕೆ ಹೇಳ್ತಾ ಇರ್ತೇನೆ ಅಯ್ಯೋ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಉಪೇಂದ್ರ ಬಂದು ಹೇಳ್ದು ಹೆಂಗಿತ್ತು ನನಗೆ ಉಪೇಂದ್ರ ಏನ್ ಮಾಡಿದ್ರೆ ಇಷ್ಟ ಆಗುತ್ತೆ ಯಾಕಂದ್ರೆ ಒಂದು ವಿಶೇಷತೆ ಇರುತ್ತೆ ಒಂದು ನ್ಯೂ ನಾವೆಲ್ಟಿ ಇರುತ್ತೆ ಯಾಕಂದ್ರೆ ನಮ್ಗೆ ಇವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ ನಾವೇ ಇದು ಮಾಡ್ತೀವಿ ಅಪ್ಪು ಕಡೆ ತುಂಬಾ ಇಷ್ಟ ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್ ಕೆಲವು ಹೇಳ್ತೀವಿ ಇಲ್ಲ ಸುಮಾರು ಇಲ್ಲ ನನಗಿಷ್ಟ ಆಯ್ತು ಅಷ್ಟೇ ನನಗಿಷ್ಟ ಆಯ್ತು ಅಷ್ಟೇ ಅದಕ್ಕೆ ಉಪೇಂದ್ರ ಏನ್ ಸಿನಿಮಾ ಮಾಡ್ತಾರೆ ನನಗಿಷ್ಟ ಆಯ್ತು ಅಷ್ಟೇ ಅದು ಜನಗಳಿಗೆ ಇಷ್ಟ ಆಗುತ್ತೆ ಒಬ್ಬನ ಪ್ರೀತಿಸಿದಾಗ ಅದನ್ನ ಬಹಳ ಹಾರ್ಟ್ಫುಲ್ ಆಗಿ ಪ್ರೀತಿಸ್ಬೇಕು ಸುಮ್ಮನೆ ಬಂದು ಅನಿಸಿಕೋಸ್ಕರ ಈಗ ಅಭಿಮಾನಿಗಳು ಅಷ್ಟೇ ಅಭಿಮಾನದಿಂದ ನೋಡ್ಬೇಕು ಸಿನಿಮಾ ಅಭಿಮಾನದಿಂದ ಬಂದು ನೋಡ್ಬೇಕು ನೀವು ನೋಡಿ ನಾವು ತಮಿಳೆಲ್ಲ ಮಾಡ್ಬೇಕು ನಾವು ಕಮಲಾಸನ್ ಫ್ಯಾನ್ ಆಗಿದ್ದು ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳ್ತಿದ್ದು ಅದು ಅಭಿಮಾನ ಅದು ಒಂದು ಆಕ್ಟರ್ ಮೇಲೆ ಗೌರವ ಹೀರೋ ಒಂದು ಡೈರೆಕ್ಟರ್ ಮೇಲೆ ಗೌರವ ವಿ ಸಿ ದಟ್ ನಮ್ಗೆ ಅದೇ ಇಷ್ಟ ಅದಿರ್ಬೇಕು ಹಳೆ ಕಾಲದಲ್ಲಿ ಅವ್ರು ವಾಪಸ್ ಬರ್ಬೇಕು ಅದು ಬಂದಾಗ್ಲೇನೆ 100% ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಯಾಕೆ ಥಿಯೇಟರ್ ಬರಲ್ಲ ಜನ ಬಂದೇ ಬರ್ತಾರೆ ಇವತ್ತು ನೋಡಿ ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ ಎಲ್ಲ ಕಡೆ ಫುಲ್ ಆಗ್ತದೆ ಅಂದ್ರೆ ಇಟ್ಸ್ ನಾಟ್ ಫನ್ 100% ಜನ ನೋಡೋ ಒಂದು ಇಂಟೆನ್ಷನ್ ಆ ತರ್ತಾರೆ ಉಪೇಂದ್ರ ಅಂತ ತಕ್ಷಣ ಒಂದು ಮ್ಯಾಜಿಕ್ ಇದೆ ಉಪೇಂದ್ರ ಯಾವಾಗ ಹಿಂಗೆ ಇರ್ಬೇಕು ಉಪೇಂದ್ರ ಒಳ್ಳೆ ಥಿಂಗ್ ವೇಟಿಂಗ್ ಅಷ್ಟೇ ಇನ್ನೊಂದು ಹೋಮ್ ಟು ಮಾಡ್ಲಿ ಅಂತ ವೇಟಿಂಗ್ ಅಷ್ಟೇ ಆಮೇಲೆ ಇವ್ರು ಹೇಳ್ತಿದ್ರು ಪ್ರಿಯಾಂಕ ಅವರು ನಾನೇ ಬೆಸ್ಟ್ ಅಂತ ಬಟ್ ಗೀತನ್ ಕೇಳ್ಬೇಕು ನಾನೇ ಬೆಸ್ಟ್ ಅಂತ ಯಾಕಂದ್ರೆ ಅವ್ರಿಗೆ ಪಾಪ ಇವ್ರು ಬರೀ ಜಾಸ್ತಿ ಫಿಲ್ಮ್ ಒಪ್ಕೊಂಡ್ಬಿಡ್ತೀನಿ ಬರೀ ಶೂಟಿಂಗ್ ಇರ್ತಾರಂತ ಒಂದು ಪ್ರಾಬ್ಲಮ್ ಆದ್ರೂ ನನಗೆ ಬೇಡ ನನ್ನ ಡೈರೆಕ್ಷನ್ ಬೇಡ ಇಂಥವ್ರು ಡೈರೆಕ್ಟ್ ಮಾಡಿದ್ರೆ ಸಾಕು ನಾವು ಇಲ್ಲ ಬೆಸ್ಟ್ ಹಸ್ಬೆಂಡ್ ಈವನ್ ಈಸ್ ಬೆಸ್ಟ್ ಡೋಂಟ್ ಸೇ ದಟ್ ಬಿಕಾಸ್ ಏನೋ ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್ ಫ್ಯಾಮಿಲಿಗೋಸ್ಕರ ಮಾಡ್ತಾರೆ ನಾಟ್ ಫ್ಯಾಮಿಲಿ ಇಂಪಾರ್ಟೆಂಟ್ ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ 100% ಮಾಡೇ ಮಾಡ್ತಾರೆ ಆ್ಯಂಡ್ ಇನ್ನೇನೋ ಬಿಟ್ಟಿದ್ದೀರ ಆಮೇಲೆ ಇವರು ನಮ್ಮ ಇಲ್ಲ ಸುದಿ ಹೇಳ್ತಿರೋ ಹೆಂಗ್ ಮಾತಾಡಕ್ಕೆ ಬರಲ್ಲ ಸುಮ್ಮನೆ ಏನು ಒಂದ್ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರಲ್ಲ ಗಾಂಧಿನಗರದ ಇಳಿದು ಬಿಟ್ರೆ ಖಂಡಿತ ಅದು ಕಲ್ಸುತ್ತೆ ಭಾಷೆ ಕಲಿಸುತ್ತೆ ಆ ಥರ ಚೆನ್ನಾಗಿ ಬೆಳೆದ ಸುದಿ ವೆರಿ ಗುಡ್ ಸೂಪರ್ ಐ ಲವ್ ಯು ಇದೇ ಥರ ಬೆಳಿ ಯಾಕಂದ್ರೆ ನೀವು ಮಾತಾಡೋದು ತುಂಬಾ ಚೆನ್ನಾಗಿ ಮಾತಾಡ್ತೈತೆ ನಾನು 100% ಚೆನ್ನಾಗಿರ್ಬೇಕು 100% ಇನ್ನು ಅದಾದ್ಮೇಲೆ ಮಾಡಿಲ್ಲ ಸಿನಿಮಾ ಮಾಡೋದು ಖಂಡಿತ ಡಾಲಿ ಆಗಲಿ ವಿಜಯ್ ಆಗಲಿ ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ನವೀನ್ ಬೇಲೂರು ಆಲ್ ದಿ ಬೆಸ್ಟ್ ಶ್ರೀಕಾಂತ್ ಆಲ್ ದಿ ಬೆಸ್ಟ್
ಆ್ಯಂಡ್ ಎಲ್ಲ ಟೀಮ್ಗಳು ಹೀರೋಯಿನ್ ಆಲ್ಸ್ ರೇಷ್ಮಾ ಅವರಿಂದ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ. ಐ ಥಿಂಕ್ ಉಪೇಂದ್ರದ್ದು ಎಲ್ಲ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ. ಉಪೇಂದ್ರ ಚೆನ್ನಾಗಿ ಮಾಡ್ತಾರೆ ನೋಡಿ ಔಟ್ ಆಗ್ಬಿಟ್ಟು, ಯಾಕಂದ್ರೆ ರಾವ್ ಅಂತಲ್ಲ ಅವರು. ಆಮೇಲೆ ಶ್ರೀಕಾಂತ್ ಹೇಳ್ದೆ ಖಂಡಿತ ಏನಾದರೂ ಮಾಡ್ತಾನೆ. ನಾವ್ ಏನೇ ಆದ್ರೂ ಕೋಪ ಇಲ್ಲ ಅಂದ್ರೆ ಕೋಪ ಇದೆ, ಕೋಪ ಖಂಡಿತ ಇದೆ. ನಾನು ಯಾವ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೇನೆ. ಪ್ರೀತಿ ಅದೆಲ್ಲ ಅಷ್ಟು ಓವರ್ ಆಕ್ಟಿಂಗ್ ಎಲ್ಲ ಇಲ್ಲ, ಆದ್ರೆ ಅಷ್ಟು ಡ್ರಾಮಾ ಮಾಡಕ್ ಬರಲ್ಲ. ಯಾಕಂದ್ರೆ ಸಿನಿಮಾಗೋಸ್ಕರ ರಿಯಲ್ ಫೈಟ್ ಮಾಡೋಣ ಹೀರೋ, ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ ಅಲ್ಲಿ ಜೀರೋ. ಬೇಡ. ಬಟ್ ನಾವು ರಿಯಲ್ ಆಗಿ ಫೈಟ್ ಮಾಡ್ತೀವಿ, ಏನೇನು ಮಾಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ. ದಟ್ ಇಸ್ ವಾಟ್ ಇಸ್ ಮೀ. ನಮ್ಮ ಸಿನಿಮಾ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಿದೆ. ಇವತ್ತು ಹೆಂಗೆ KGF ಆಗಲಿ ಕಾಂತಾರ ಆಗಲಿ ಒಂದು ಪ್ಲಾಟ್ಫಾರ್ಮ್ ಮಾಡಿದೆ, ಆ ಥರ ಉಪೇಂದ್ರ ಸಿನಿಮಾ ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗಲಿ ಅಂತ ನಮ್ಮ ಆಸೆ. ಯಾಕಂದ್ರೆ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ನಮ್ಮ ನಾಟ್ ಸೈಕ್ ವಿನ್ ಇನ್ ಕರ್ನಾಟಕ, ನಮ್ಮ ಇಂಡಿಯನ್ ತಗೊಂಡು ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ಉಪೇಂದ್ರ ಇಷ್ಟಪಡ್ತೀನಿ. ನಾನು ಇದೇ ತಗೊಂಡು ನಿಲ್ಬೇಕಂತ ಆಲ್ ದಿ ಬೆಸ್ಟ್ ಉಪಿ, ಚೆನ್ನಾಗಾಗಲಿ. ನಾ ಇಲ್ಲದೆ ಹೋದ್ರೆ ಐ ವಿಲ್ ಟ್ರೈ ಟು ವಾಚ್ ಇನ್ US. 20th I'll be free, I'll be watching your film. ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ನೋಡ್ಬಿಟ್ಟು ಅಲ್ಲೇ ಫೋನ್ ಮಾಡ್ತೀನಿ. ಸೊ ಓ ಮೈ ಗಾಡ್, ಸೋ ಬಟ್ ನೀವು ಇಲ್ಲಿ ಇರ್ಬೇಕು, ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ಕೊತೀನಿ ನಿಮಗೋಸ್ಕರ. ಓಕೆ, ಟು ಯು ಫಾಲೋ ಹಿಯರ್. ಥ್ಯಾಂಕ್ ಯು. ಇಷ್ಟು ಹೇಳಿದ್ಮೇಲೆ ಲವ್ ಯು, ಆಲ್ ದ ಬೆಸ್ಟ್ ಫಾರ್ ಎಂಟರ್ಟೈನ್ ಆಫ್ ಯು. ಗಾಡ್ ಬ್ಲೆಸ್. ಅಣ್ಣ, ಇಟ್ಸ್ ಅ ಬ್ಯೂಟಿಫುಲ್ ಕಾಮಣ್ಣ ನಿಮ್ದು ಅವ್ರ ಮಧ್ಯದಲ್ಲಿ. ನೀವು ಹೇಳ್ತೀರಾ ಅದೇ ಯು ಮತ್ತೆ ಐ ಅಣ್ಣ, ಕರೆಕ್ಟ್ ಆಗಿದೆ. ಯು ಅಂಡ್ ಐ. ಬ್ಯೂಟಿ ನೋಡಿ ಸರ್, ಯು ಐಗೆ ಯಾವ ರೀತಿ ಒಂದು ಅರ್ಥಗಳು ಇವತ್ತು ನಮ್ಗೆ ಕಾಣಿಸ್ತಾ ಇದೆ. ನಿಜವಾದ ಪ್ರೀತಿ ಅಣ್ಣ ಹೇಳ್ತಾ ಇದಾರೆ, ನಾನು ಯು ಐನ US ಅಲ್ಲಿ ನೋಡ್ತೀನಿ ಅಂತ. ಉಪ್ಪಿ ಸರ್ ಹೇಳ್ತಾರೆ ನಿಮ್ ಜೊತೆ ನೋಡೋದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ. ಅಣ್ಣ ಹೇಳ್ತಾರೆ ಇಲ್ಲ ನೀವ್ ಇಲ್ಲಿ ಇರ್ಬೇಕು, ಈ ಸಿನಿಮಾ ನೋಡ್ಕೋಬೇಕು, ಸಕ್ಸಸ್ ನೀವು ಇಲ್ಲಿ ನೋಡ್ಕೊಳ್ಳಿ, US ಅಲ್ಲಿ ನಾನ್ ನೋಡ್ಕೋತೀನಿ ಅಂತ. ಈ ಬಾಂಧವ್ಯ ಬರ್ಲಿರಿ ಚಪ್ಪಾಳ, ಇದು ರೀ ಸೆಲೆಬ್ರೇಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.